ನಾನು ಹಿಂದಿನ ವಿಡಿಯೋದಲ್ಲಿ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೆ ಅಂತ ಹೇಳಿದ್ದೆ. ಯಾಕೆ ಹೋಗಿದ್ದೆ ಅಂತ ಮುಂದೆ ಹೇಳ್ತೀನಿ. ಅದಕ್ಕೂ ಮೊದಲು ನಾವೆಲ್ಲ ಇಲ್ಲಿ ಸೇರಿ ಫ್ಯಾಮಿಲಿ ಟ್ರಿಪ್ ಮಾಡಿದ್ವಿ. ಸೊ ನಾವು ಬೆಂಗಳೂರಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಇಲ್ಲಿ ನಮ್ಮ ಟ್ರೈನ್ ಟೈಮಿಂಗ್ ಇತ್ತು 8 ಗಂಟೆ. ಹಾಗಾಗಿ ನಾವು ಇಲ್ಲಿಂದ ಬಿಟ್ವಿ. ಅಲ್ಲಿ ಬೆಳಗ್ಗೆ ನಾವು 6 ಗಂಟೆಗೆ ಹೋಗಿ ಮುಟ್ಟಿದ್ವಿ. ಸೊ ನೋಡಿ, ಇದು ಮಾಯಾನಗರಿ ಅಂತಲೇ ಹೇಳ್ತಾರೆ. ಸೊ ದೊಡ್ಡ ಬೆಂಗಳೂರು, ಈ ನಗರಕ್ಕೆ ನಾವು ಇವಾಗ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ ಅಂತ ಅಂದರೆ, ಇಲ್ಲಿ ನಮ್ಮ ಅಕ್ಕನ ಮನೆಯದು ಗೃಹ ಪ್ರವೇಶ ಇತ್ತು. ಇವರು ಮನೆಯನ್ನು ಇಲ್ಲಿ ಕಟ್ಕೊಂಡಿದ್ರು. ಹಾಗಾಗಿ ಇಲ್ಲಿ ಗೃಹ ಪ್ರವೇಶಕ್ಕಂತ ಬಂದಿದ್ವಿ. ನೋಡಿ ಎಷ್ಟೊಂದು ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ದಾರೆ ಇಲ್ಲಿ. ಸೊ ನೋಡ್ತಾ ಇದ್ದರೆ ಯಾವುದೋ ದೇವಾಲಯದಲ್ಲಿ ಪೂಜೆ ಮಾಡಿದ್ದಾರೇನೋ ಅಂತ ಅನಿಸ್ಬೋದು. ಸೊ ಈ ರೀತಿಯಾಗಿ ಚಕ್ರಗಳು ಕೂಡ ಇತ್ತು. ಸೊ ಇದಕ್ಕೆ ತನ್ನದೇ ಆದಂಥ ಒಂದು ಮಹತ್ವ ಕೂಡ ಇದೆ. ಈ ಭಟ್ರಂತೂ ವಾಸ್ತುಶಾಂತಿಯ ಬಗ್ಗೆ ಹಾಗೆಯೇ ಹೋಮದ ಬಗ್ಗೆ ಎಷ್ಟು ಚೆನ್ನಾಗಿ ಎಲ್ಲ ಹೇಳಿದ್ದಾರಂತ ಅಂದರೆ ನೀವು ನಂಬಲಿಕ್ಕೆ ಆಗಲ್ಲ. ಅದಾದ ನಂತರ ಇಲ್ಲಿ ಬೆಳಗಿನ ನಾಷ್ಟ ಅಂತ ಹೇಳಿ ವಡೆ, ಇಡ್ಲಿ ಹಾಗೆಯೇ ಉಪ್ಪಿಟ್ಟು ಕೂಡ ಮಾಡಿದರು. ಸೊ ನಾನಿಲ್ಲಿ ವಡೆ ನನಗೆ ತುಂಬಾ ಇಷ್ಟ, ಹಾಗಾಗಿ ವಡೆ ಎಲ್ಲ ತಿನ್ಕೊಂಡ್ವಿ. ಅದಾದ ನಂತರ ಮಧ್ಯಾಹ್ನ ಇಲ್ಲಿ ನಾಮಕರಣದ ಒಂದು ಕಾರ್ಯಕ್ರಮ ಕೂಡ ಇತ್ತು. ಇದು ಸ್ಮಾಲ್ ಆಗಿನೇ ಇಟ್ಕೊಂಡಿದ್ರು, ಆದರೆ ತುಂಬಾ ಚೆನ್ನಾಗಿ ಕೂಡ. ಅದಾದ ನಂತರ ಮಧ್ಯಾಹ್ನದ ಊಟಕ್ಕೆ ಬಾಳೆ ಎಲೆಯಲ್ಲಿ ಈ ರೀತಿಯಾಗಿ ಊಟದ ವ್ಯವಸ್ಥೆ ಕೂಡ ಇತ್ತು. ಸೊ ಇದನ್ನೆಲ್ಲ ನೋಡಿದ್ರೇ ಹೊಟ್ಟೆ ತುಂಬ್ತಾ ಇತ್ತು. ಅದಾದ ನಂತರ ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾವು ಬೆಂಗಳೂರನ್ನ ನೋಡಬೇಕಂತ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡಿ ಹೋಗಿದ್ವಿ. ಸೊ ಎಲ್ಲಿ ಹೋದ್ವಿ, ಏನೇನೆಲ್ಲ ತೊಗೊಂಡು ಇದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.